ಯಾವುದೇ ಕಾರಣಕ್ಕೂ ಶಿಕ್ಷಕರನ್ನು ಬೀದಿಗೆ ಇಳಿಸುವಂಥ ಕೆಲಸನ ಮಾಡಬಾರ್ದು. ಪರೀಕ್ಷೆಗಳು ಸಮೀಪಿಸ್ತಾ ಇದೆ. ನಾವು ಸರ್ಕಾರ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ವಿದ್ಯಾರ್ಥಿಗಳಿಗೆ ನಮ್ಮ ಏನು ಸಂವಿಧಾನದ ಅಂಶಗಳಲ್ಲಿ ಮೂಲಭೂತ ಹಕ್ಕಾದಂಥ ಶಿಕ್ಷಣ ಸಮರ್ಪಕವಾಗಿ ಎಲ್ಲರಿಗೂ ಕೂಡ ದೊರೆಯಬೇಕು ಅನ್ನೋದು ಏನು ನಮ್ಮ ಮೂಲಭೂತ ಹಕ್ಕಿದೆ, ಆ ಮೂಲಭೂತ ಹಕ್ಕನ್ನು ಸರ್ಕಾರ ಉಳಿಸ್ಬೇಕು ಅಂತಂದರೆ, ಗುಣಮಟ್ಟದ ಶಿಕ್ಷಣ ಪ್ರತಿಯೊಬ್ಬ ಮಗುವಿಗೂ ತಲುಪಬೇಕು ಅಂತಂದರೆ ನಾವು ಶಿಕ್ಷಕರು ಏನು ಈ ಬೀದಿಗೆ ಇಳಿಸೋವಂಥ ಕೆಲಸಗಳು ಸರ್ಕಾರ ಮಾಡಬಾರ್ದು. ಯಾಕೆಂದರೆ ಪರೀಕ್ಷೆಗಳು ಸಮೀಪಿಸ್ತಾ ಇದೆ. ನಮಗೂ ಕೂಡ ಸರ್ಕಾರದ ಮೇಲೆ, ಶಿಕ್ಷಣದ ಮೇಲೆ, ಮಕ್ಕಳ ಮೇಲೆ ಕನಿಕರ ಇದೆ ನಮಗೂ ಕೂಡ. ಆದರೆ ನಾವು 15 ವರ್ಷದಿಂದ ನಾವು ಏನು ಮಾಡ್ತೀವಿ, ಸರ್ಕಾರವನ್ನು ಉಳಿಸ್ತಾ ಇದ್ದೀವಿ. ನಾವು ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯನ್ನು ಉಳಿಸ್ತಾ ಇರೋದೇ ಈ 43,000 ಅತಿಥಿ ಶಿಕ್ಷಕರು. ಈ 43,000 ಅತಿಥಿ ಶಿಕ್ಷಕರು ಇಲ್ಲ ಅಂತಂದರೆ ಶಾಲೆಗಳೆಲ್ಲವೂ ಕೂಡ ಬಂದಾಗುತ್ತೆ, ಶಿಕ್ಷಣ ಇಲಾಖೆಯು ಕೂಡ ಬಂದಾಗುತ್ತೆ, ಶಿಕ್ಷಣ ಮಂತ್ರಿ ಅನ್ನೋ ಪದವಿಯೂ ಕೂಡ ಇಲ್ದಂಗೆ ಆಗುತ್ತೆ. ಆ ಪದವಿಯನ್ನು ಉಳಿಸುತ್ತಿರೋದೇ ನಾವು 43,000 ಅತಿಥಿ ಶಿಕ್ಷಕರು. ದಯಮಾಡಿ ಈ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ಶಿಕ್ಷಕರನ್ನು ಬೀದಿಗಿಳಿಸುವಂಥ ಪ್ರಯತ್ನವನ್ನು ಮಾಡಬೇಡಿ. ನಮ್ಮ ಸಮಸ್ಯೆಗೆ ಬೇಗ ಸ್ಪಂದಿಸಿ ನಮಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಿ, ನಮಗೆ ಬೇಕಾಗಿರುವಂಥದ್ದು, ನಮಗೆ ಈ ಸರ್ಕಾರದ ಮೇಲೆ ಜೀತ ಪದ್ಧತಿ ಮಾಡ್ತಾಯಿದ್ವಿ, ಆ ಜೀತ ಪದ್ಧತಿಯಿಂದ ನಮ್ಮನ್ನು ಮುಕ್ತಗೊಳಿಸಿ. ನಾವು ಸರ್ಕಾರದ ಪರವಾಗಿ ಕೆಲಸವನ್ನು ಮಾಡ್ತೀವಿ. ನಮ್ಮ ಜೀತ ಪದ್ಧತಿಯಿಂದ ನಮ್ಮನ್ನು ಮುಕ್ತಗೊಳಿಸಿ, ನಮಗೆ ಬಹುಬೇಗನೆ ನಮ್ಮ ಬೇಡಿಕೆಯನ್ನು, ನಮ್ಮ ಸಮಸ್ಯೆಯನ್ನು ಆಲಿಸಿ ಪರಿಹಾರವನ್ನು ಸೂಚಿಸಿ ನಮ್ಮನ್ನು ಎಲ್ಲರನ್ನೂ ಕೂಡ ಮನೆಗೆ, ಶಾಲೆಗೆ ಹಿಂತಿರುಗಿಸುವಂಥ ಕೆಲಸವನ್ನು ಮಾಡಿ. ಇಲ್ಲ ಅಂತಂದರೆ, ನಮ್ಮ ಮನವಿಗೆ ನೀವು ಸ್ಪಂದಿಸಲಿಲ್ಲ ಅಂತಂದರೆ 43,000 ಅತಿಥಿ ಶಿಕ್ಷಕರು ಇದೇ ವೇದಿಕೆಯಲ್ಲಿ ಅಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ಇಡೀ ಸಮಸ್ತ ಅತಿಥಿ ಶಿಕ್ಷಕರ ಪರವಾಗಿ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತಿದ್ದೀನಿ. ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ.